ಎಪಿಸೋಡ್ 1ಗೆ ಸ್ವಾಗತ. ಎಲ್ಲರಿಗೂ ಸುಸ್ವಾಗತ. ಏನಂತಂದರೆ ನನಗೆ ವೀಕೆಂಡ್ಸ್ ಯಾವತ್ತು ಬರೀ 1 ದಿನ 2 ದಿನ ಆ ಥರ ಇತ್ತು. ಸೊ ನನಗಾಗ್ಬಿಟ್ಟು ಇವಾಗ ದೀಪಾವಳಿಗೆ 2 ದಿನ ರಜೆ ಬಂತು, ವಿತ್ ಸಂಡೇ ಒಂದಿತ್ತು. ಸೊ ಹಂಗಾಗ್ಬಿಟ್ಟು ನಾನು 3 ಡೇಸ್ ಪ್ಲ್ಯಾನ್ ಮಾಡಿದೆ ಇವಾಗ. ಆ್ಯಕ್ಚುಲಿ ಈ ರೈಡಲ್ಲಿ ಬಂದು ನಾನು ಹೋಗ್ತಿರೋ ಬಂದು ಕೇರಳ ಮತ್ತು ವಾಲ್ಪರೈ. ಸೊ ಈ ರೈಡ್ ಪೂರ ನಾನು ವಾಲ್ಪರೈ ಮತ್ತು ಕೇರಳ ಬಗ್ಗೆ ಹೇಳ್ಕೊಡ್ತೀನಿ. ಸೊ ವಾಲ್ಪರೈ ರೂಟ್ ಅಂತೂ ನಾನು ಯಾವತ್ತೂ ಹೋಗಿಲ್ಲ, ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಮುನ್ನಾರು ಮತ್ತು ಅದೆಲ್ಲ ಹೋಗಿದ್ದೀನಿ. ಸೊ ಏನಂತಂದರೆ ನಾನು ಬೈಕಲ್ಲಿ ಯಾವತ್ತೂ ಹೋಗಿಲ್ಲ. ಸೊ ಹಂಗಾಗ್ಬಿಟ್ಟು ನನ್ನ ಬೈಕಲ್ಲಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಇವಾಗ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದು ಹೆಂಗೆ ಅಂದರೆ, ಶಿವನ ಸನ್ನಿಧಿ ಇದೆ. ಇದು ಬೆಂಗಳೂರಲ್ಲಿ ಆಲ್ರೆಡಿ ಒಂದಿದೆ, ಬಟ್ ಇವಾಗ ಇದು ಫಸ್ಟು ಸ್ಥಾಪನೆ ಆಗಿದೆ. ಎಲ್ಲಿ ಹೇಳ್ಬೇಕಂತಂದರೆ ಇಲ್ಲೇ ಕೊಯಮತ್ತೂರಲ್ಲಿ. ಸೊ ಇಲ್ಲಿಂದ ದರ್ಶನ ಪಡ್ಕೊಂಡ್ಬಿಟ್ಟು ನಾವು ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಈ ಪ್ಲೇಸ್ಗೆ ಅರ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗಲ್ಲಿ ಬಂದರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಸೊ ಒಂಚೂರು ಆಫ್ಟರ್ನೂನ್ ನಂಗೆ ಬಂದರೆ ಇಲ್ಲೆಲ್ಲ ಬಿಸಿಲು ನೋಡ್ತಿದ್ದಾರೆ ಹಿಂಗಡೆ. ಆಲ್ರೆಡಿ ಗುರು ಬಿಸಿಲು ಹೊಡಿತಿದೆ ಇವಾಗ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಎಲ್ಲ ಬಂದರೆ ಇಲ್ಲಿ ಆ್ಯಕ್ಚುಲಿ ಪ್ಲೇಸ್ ಅಂತೂ ಸೈಕ್ ಗುರು, ಸೈಕ್ ಅಂದರೆ ಸೈಕ್. ಇಲ್ಲಿ ಸುತ್ತಮುತ್ತ ನೇಚರ್ ತೋರಿಸ್ತೀನಿ ನೋಡಿ ನಿಮಗೆ. ಆ್ಯಕ್ಚುಲಿ ನನಗೆ ಅವಾಗಿಂದ ಜಾಸ್ತಿ ಮನಸ್ಸು ಎಳಿತಿರೋದು ಬಂದು ಇದೇ ಬೆಟ್ಟ. ಫುಲ್ ಫಾಗ್ ಇದೆ. ಸೊ ಅಲ್ಲೊಂದು ನೋಡಿದೆ, ಲಿಟ್ರಲಿ ಫಾಲ್ಸ್ ಗುರು, ಎಷ್ಟು ನೀಟಾಗಿ. ಆ್ಯಕ್ಚುಲಿ ಜೂಮ್ ಮಾಡ್ತೀನಿ, ಕಾಣುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಕಾಣ್ತಿದೆ ನೋಡಿ ಇಲ್ಲಿ ಫಾಲ್ಸ್, ಸೈಕ್ ಇದೆ ಗುರು. ಸೊ ಈ ಫಾಲ್ಸ್ ಡೈರೆಕ್ಟಾಗಿ ಸ್ಟ್ಯಾಚು ಮುಂದೆ ಇದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೊ ಅರ್ಲಿ ಮಾರ್ನಿಂಗ್ ಪಾಸಿಬಲ್ ಆದರೆ ಬೇಗ ಬಂದುಬಿಟ್ಟು ಈ ಫುಲ್ ನೇಚರ್ನ ಎಂಜಾಯ್ ಮಾಡಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಕಾರ್ ಪಾರ್ಕಿಂಗ್ ಕೂಡ ಅವೈಲೇಬಲ್ ಇದೆ. ಆ್ಯಕ್ಚುಲಿ ಜಾಸ್ತಿ ಅಂದರೆ ಜಾಸ್ತಿ ಸ್ಪೇಸ್ ಇದೆ. ಕಾರ್ ಆಗಲಿ ನಿಮ್ಮ ಬೈಕ್ನ ಪಾರ್ಕಿಂಗ್ ಮಾಡೋಕೆ ಇದರಲ್ಲಿ. ಬೈಕಿಗೆ ಬಂದು 10 ರೂಪೀಸ್ ತೊಗೊಂಡ್ರು. ನಮಗೆ ಕಾರ್ ಬಗ್ಗೆ ಐಡಿಯಾ ಇಲ್ಲ ಗುರು. ಒಂದು ಅಟ್ಲೀಸ್ಟ್ ಒಂದು 40 ರೂಪೀಸ್ ಆದರೂ ಇರುತ್ತೆ ಕಾರಿಗೆ. ಸೊ ನಾವು ಬೈಕ್ ಇಲ್ಲಿ ಪಾರ್ಕ್ ಮಾಡಿರೋದು, ಇವಾಗ ನೋಡ್ತಿದ್ದೀರಾ, ಇಲ್ಲೇ ಪಾರ್ಕ್ ಮಾಡ್ಕೊಂಡು. ಸೊ ಇಷ್ಟೇ ದೂರ ನಡ್ಕೊಂಡು ಹೋಗ್ಬೋದು ಆರಾಮಾಗಿ ನೀವು ಈಸಿಯಾಗಿ. ಇವಾಗ ಸ್ಟಾರ್ಟ್ ಆಗುತ್ತಲ್ಲ, ಆ್ಯಕ್ಚುಲಿ ಇಲ್ಲಿಂದ ಹೋಗೋದು ನಾವು ಬಂದು ಬೈಕಲ್ಲಿ. ಸೊ ಚೆಕ್ ಪೋಸ್ಟ್ ಇನ್ನೂ ಓಪನ್ ಆಗಿಲ್ಲ ಬ್ರೋ. ಚೆಕ್ ಪೋಸ್ಟ್ ಓಪನಿಂಗ್ ಟೈಮ್ 7. ಹಾಂ ಓಕೆ. ಬೈಕ್ वो लोग बाइक छोड़ता है ना जाने के लिए. ಹಾಂ ಬೈಕ್ ಬಿಡ್ತಾರ ಬಿಡಿ. ನಾರ್ಮಲ್ ಚೆಕ್ ಪೋಸ್ಟ್ ಇದು. ಹಾಂ ನಾರ್ಮಲ್ ಚೆಕ್ ಪೋಸ್ಟ್, ಫಾರೆಸ್ಟ್ ಏರಿಯಾದು ಅಲ್ಲಿದೆ ನೋಡು, ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತೇಳಿ. ಪೋತುಂಡಿ ಪೋತುಂಡಿ ಬೈ, ಇದು ಡಿಸ್ಟಿಕ್ಕು ಪೋತುಂಡಿ ಡಿಸ್ಟಿಕ್ ಇದು. ಇವಾಗ ಕರ್ನಾಟಕ ಬೈಕ್ನ ತೊಗೊಂಡು ಕೇರಳದಲ್ಲಿ ಬಂದಿದ್ದೀವಿ. ಸೊ ಇವಾಗ ಇಲ್ಲಿಂದ ಆ್ಯಕ್ಚುಲಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗೋದು. ಸೊ ಇವಾಗ ಏನು ನೋಡಿದ್ರಲ್ಲ ನೀವು, ಅದು ಬೆಟ್ಟ ಇತ್ತಲ್ಲ, ಆ ಬೆಟ್ಟದ ಒಳಗಡೆ ಹೋಗೋದು. ಸೊ ಲೆಫ್ಟಲ್ಲಿ ಡ್ಯಾಮ್ ಇದೆ, ಬೇಕಾದ್ರೆ ಡ್ಯಾಮ್ ನೋಡ್ಕೊಂಬರ್ಬೋದು ನಾವು ಇವಾಗ ಹೋಗಿ. ಸೊ ಇಷ್ಟು ಹೋಗಬೇಕು. ಇದು ಓಪನ್ ಆಗೋದು ಬಂದು 7 ಗಂಟೆಗೆ ಅಂತ. ಸೊ ಇವಾಗ ಅಲ್ಲಿ ಶಾಪ್ ಇತ್ತು, ಏನೋ ತಿನ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಅಲ್ಲೇ ನೋಡ್ತಿದ್ದೀರಲ್ಲ, ಸಿಂಹ ಬಾಲದ ಕೋತಿ ಕಾಣುತ್ತೆ ನೋಡಿ, ಅದೇ ನಾವು ಆ್ಯಕ್ಚುಲಿ ಅದು ನೀರಿಗಿರಲ್ಲಿ ಜಾಸ್ತಿ ಫೈಂಡ್ ಆಗುತ್ತೆ. ಅದು ನಮ್ಮ ಆಗುಂಬೆ ಕಡೆನೂ ಇದೆ. ಅದು ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ಕಾಣೋದು ವಾಲ್ಪರೈಯಲ್ಲಿ ಕಾಣುತ್ತೆ. ಅದು ನೋಡೋಣ, ಎಲ್ಲರೂ ಸಿಕ್ಕರೆ ನಿಮ್ಗೆ ತೋರಿಸ್ತೀನಿ ನಾನು. ಸಿಂಹ ಬಾಲದ ಕೋತಿ ಅಂತಾರೆ ಅದಕ್ಕೆ. ಹಾಂ ಬೋತ್ ಆರ್ ಸೇಮ್. K04 KZ 5307. ವಾಪಸ್ we need to go to okay evening 5 o'clock come back. ಓಕೆ 5 o'clock ಬಸ್ 5 ಗಂಟೆವರೆಗೂ ಅಂತಲ್ಲ. 7 ಗಂಟೆನಾ? 5 ಗಂಟೆವರೆಗೂ ಅಂತನೋ. ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. 5 ಗಂಟೆವರೆಗೆ ಏನಪ್ಪ ಕಿತ್ತಾಕೊಂಡು ನಾವಿಲ್ಲಿ ಬೇರೆ ರಿಟರ್ನ್ ಮಾಡಬೇಕು. ವಾವ್, ಸ್ಟಾರ್ಟಿಂಗ್ಗೆ ಓಹ್ ಮೈ ಗಾಡ್ ಬ್ರೋ, ನೆಕ್ಸ್ಟ್ ಲೆವೆಲ್ ಗುರು. ನೀರಂತೂ ತುಂಬಿದೆ. ಹೇಳಿ ಕೆಳಗಡೆ ಹೇಳಿ ನೋಡೋಣ ಬೈ. ಅಲ್ಲಿ ಬ್ರಿಡ್ಜ್ ನೋಡಿ ಬೈ, ಅದು ನೀರು ಹೆಂಗಿದೆ. ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡಪ್ಪ ಎಲ್ಲೂ ಜಾಸ್ತಿ. ಹಾಂ ಬೈ ಅದ್ರ ಒಳಗಡೆ ಬಿಟ್ಟರೆ ಹೆಂಗಿರುತ್ತೆ ಅಲ್ಲಿ. ಓ ನೆಕ್ಸ್ಟ್ ಲೆವೆಲ್ ಅಪ್ಪ. ಅಲ್ಲೆಲ್ಲ ನೋಡು ಬೆಟ್ಟದಲ್ಲಿ ಹೆಂಗೆ ಫಾಲ್ಸ್ ಇದೆ ಚಿಕ್ಕ ಚಿಕ್ಕದಾಗಿ.
ನೋಡ್ರಪ್ಪ ಈ ಥರ ಹುಡುಗರು ಎಲ್ಲಿ ಸಿಗ್ತಾರೆ ನಿಮಗೆ ಸೆಲ್ಫಿ ತೊಗೊಳ್ಳೋದು ಈ ಥರ ಕಂಬ ಮೆಡಲಲ್ಲಿ ಇಟ್ಕೊಂಡು. ಸೂಪರ್. ಸ್ಟಾರ್ಟಿಂಗ್ ಆ್ಯಕ್ಚುಲಿ ಎಂಟ್ರಿ ಇದು ಈ ಹೋಗ್ತಿದ್ದಾರೆ ಅಲ್ಲಿ ನೆಲ್ಲಪತಿ ವ್ಯೂ ಪಾಯಿಂಟಿಗೆ. ಸೊ ಇದು ಸ್ಟಾರ್ಟಿಂಗಲ್ಲಿ ನಿಮಗೆ ಹೋಗ್ಬೇಕಾದ್ರೇ ಈ ಥರ ನಿಮಗೊಂದು ಬ್ರಿಡ್ಜ್ ಸಿಗುತ್ತೆ ಓಕೆನಾ. ಸ್ಟಾರ್ಟಿಂಗಲ್ಲೇ ಈ ಥರ ಬ್ರಿಡ್ಜಲ್ಲೇ ಸ್ಟಾರ್ಟಿಂಗಲ್ಲಿ ನಾವು ಎಂಟ್ರಿ ಕೊಡೋದು. ಚೆನ್ನಾಗಿದೆ, ಮಸ್ತಾಗಿದೆ. ಇದು ಆ್ಯಕ್ಚುಲಿ ನಿನ್ನೆಯಿಂದ ನಮ್ಗೆ ಏನೂ ನೋಡಿರಲಿಲ್ಲ, ನಾವು ಫುಲ್ ಬಿಸಿಲಲ್ಲೇ ಬಂದಿದ್ದು ಅಲ್ಲಿಂದ ಇಲ್ಲಿವರೆಗೂ. ಸೊ ಸಡನ್ನಾಗಿ ಈ ಥರ ವ್ಯೂ ನೋಡಿದ ತಕ್ಷಣ ನಮಗೆ ಖುಷಿ ಆಗ್ತಿದೆ ಒಂಥರ ಒಳಗಡೆ. ಸೊ ನೋಡಿ ಹೆಂಗಿದೆ ಅಂತ. ಸೊ ನೋಡಿದ್ರಲ್ಲ, ಇವಾಗ ಮತ್ತೆ ಎಲ್ಲರೂ ಹೋಗ್ತಿದ್ದಾರೆ ಆಲ್ರೆಡಿ. ಇನ್ನು ನೋಡ್ತಿದ್ದಾರೆ ಮೇಲೆ ಹೋಗ್ಬಿಡೋಣ. ಮತ್ತೆ ರಶ್ ಆದರೆ ವ್ಯೂ ಪಾಯಿಂಟಲ್ಲಿ ಗಜಿ ಬಿಜಿ ಆದರೆ ಏನು ನೋಡೋಕ್ಕಾಗಲ್ಲ. ಸೊ ಬನ್ನಿ ಹೋಗೋಣ ಇವಾಗ ಮತ್ತೆ. ಇವಾಗ ಏನು ನಾವು ನೋಡಿದ್ವಲ್ಲ ಡ್ಯಾಮು, ಈ ಡ್ಯಾಮ್ ಹೆಸರು ಬಂದು ಪೋತುಂಡಿ ಡ್ಯಾಮ್ ಅಂತ ಸೈಕ್ ಇದೆ. ಸೊ ಬನ್ನಿ ಮುಂದೆ ಹೋಗೋಣ, ನೋಡೋಣ ಮುಂದೆ ಇನ್ನೇನು ಹೆಂಗಿದೆ ಅಂತ. ಚೆನ್ನಾಗಿದಲ್ಲ, ಅಮೇಜಿಂಗಾ ಅಮೇಜಮ್ಮ ಏನಡ ಈ ಬಾಯಿ ಬಂದಂಗೆಲ್ಲ ಕೂಗಾಡ್ತೀವಿ. ಬೈ ಇದು ಗುರು ಫೋಟೋ ಹಿಡಿ ಇಲ್ಲಿ. ಇನ್ನೂ ಜಾಸ್ತಿ ಇರುತ್ತೆ, ಇನ್ನೂ ಜಾಸ್ತಿ ಮೇಲೆ ಹೋಗೋಣ ಬರ್ರಿ. ಮತ್ತೆ ಫಾಗ್ ವ್ಯೂ ಹೋಗುತ್ತೆ. ಇದು ನೀರಿದ್ದು ಬರಬೇಕಾದ್ರೆ ತೊಗೊಳ್ಳೋಣ, ನೀರು ಸಿಗುತ್ತೆ. ಮೇಲೆ ಫಾಗ್ ಹೋದರೆ ವ್ಯೂ ಹೋಗ್ಬಿಡುತ್ತೆ. ಆಲ್ರೆಡಿ ಬಂದಿರೋದೇ ಲೇಟ್ ಸ್ವಲ್ಪ ನಾವು. ಕ್ಲೈಮ್ ರಾಕ್ಸ್ ಅಂತ ಬೈ, ಇದು ಕ್ಲೈಮ್ ರಾಕ್ಸ್ ವಾಟರ್ ಫಾಲ್. ನೀರು ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಇರುತ್ತೆ. ಇದು ಮಸ್ತಾಗಿ ನೀರು ಕಡಿಮೆಯಿಂದ ನೋಡಿ, ಕಡಿಮೆ ನೀರು ಕಾಣ್ತದೆ. ಇವತ್ತು ಬಂದಿರೋದು ನಾನು ಈ ಪ್ಲೇಸಿಗೆ. ಮಳೆ ಕಡಿಮೆ ಜಾಸ್ತಿ ಇದ್ದಾಗ ಇದು ನೀರೆಲ್ಲ ಜಾಸ್ತಿ ಇರುತ್ತೆ, ಇವಾಗ ಸ್ವಲ್ಪ ಕಡಿಮೆ ಇದೆ ನೀರು. ಕಾಡು ಕೋಣ ಬ್ರೋ, ಕಾಡು ಕೋಣ ಬ್ರೋ, ಕಾಡು ಕೋಣ ಬಾಯ್ ಸೈಕ್ ಬಂದು ಗೊತ್ತಿದ್ರೆ ತಿಕ್ಕ ಗೋವಿಂದ. ಫೋಟೋ ತೆಗಿ, ಫೋಟೋ ಬೈ. ಹುಷಾರ್ ಬೈ, ಅದು ಹೆವಿ ಡೇಂಜರ್ ಅದು. ಹ್ಞೂ ಕಾಡು ಕೋಣ ಅದು. ಬೈ ಆನೆಗಿನ ಕಂಡ್ರೆ ಹೆಂಗಿರುತ್ತೆ ಹೇಳು ಬೈ. ಸ್ಪೀಡ ಬರೋದು ಬಂದ್ರೆ ಅದು ಬರ ಬೈ, ರಿಸ್ಕ್ ಬೇಡ. ಮತ್ತು ಅವರು ಸ್ಟಾಪ್ ಮಾಡಿದ್ರೆ ಎದ್ಕೊಂಡು ಈ ಕಡೆ ಬರುತ್ತೆ ಅದು. ನೆಕ್ಸ್ಟ್ ಲೆವೆಲ್. ಸ್ಟಾರ್ಟಿಂಗಲ್ಲೇ ಫುಲ್ ಕ್ರೇಜಿ ವ್ಯೂ. ಕಾಣ್ಕೋಣ ಅದು ಈ ಥರ ಫಾರೆಸ್ಟಲ್ಲಿ ಓಪನ್ ಆಗಿ ಇರೋದು ಕಾಣಲ್ಲ ನೀಟಾಗಿ. ಸಡನ್ ಆಗಿ ರೋಡ್ಗೆ ಐತಿ ಗುರು, ಸೂಪರ್ ಸೂಪರ್. ಅದು ಆ್ಯಕ್ಚುಲಿ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದಕ್ಕೆ ವೈಟ್ ಸಾಕ್ಸ್ ಗೋರ್ ಅಂತ ಹೇಳ್ತಾರೆ ಅದಕ್ಕೆ. ಆ್ಯಕ್ಚುಲಿ ವೈಟ್ ಸಾಕ್ಸ್ ಅಂದರೆ ಮೀನಿಂಗ್ ಏನಂತಂದರೆ ಅದ್ರ ಕಾಲಿರುತ್ತಲ್ಲ, ಅದ್ರ ಕಾಲಲ್ಲಿ ವೈಟ್ ಕಲರ್ ಇರುತ್ತೆ, ಒಂದು ವೈಟ್ ಸಾಕ್ಸ್ ಥರ, ಸೇಮ್ ಸಾಕ್ಸ್ ಥರ ಇರುತ್ತೆ. ಇವಾಗ ಅದು ಎದಕ್ಕಂದರೆ ಪ್ರೊಟೆಕ್ಷನ್ ಪರ್ಪಸ್ ಅದು. ಇವಾಗ ಅದು ಊಟ ಗೀಟ ತಿನ್ಬೇಕಾದ್ರೆ ಹುಲ್ಲೆಲ್ಲ ಮೇಯ್ಕೊಂಡು ಹೋಗ್ತಿರುತ್ತಲ್ಲ, ಆ ಟೈಮಲ್ಲಿ ಅಡ್ಡ ಹಾವುಗೆ ಏನಾದರೂ ಕಾಲು ಕಡಿಬಾರ್ದು ಅಂತ ಆ ಪಾಟಲ್ಲಿ ಅದು ಫುಲ್ ಗಟ್ಟಿಯಾಗಿರುತ್ತೆ. ಅಲ್ಲಿ ಏನು ಕಡಿಯೋಕ್ಕೆ ಬರಲ್ಲ, ಫುಲ್ ಗಟ್ಟಿಯಾಗಿರುತ್ತೆ. ಸೊ ಅದು ಪ್ರೊಟೆಕ್ಷನ್ ಪರ್ಪಸ್, ಅದಕ್ಕೆ ವೈಟ್ ಸಾಕ್ಸ್ ಗಾರ್ ಅಂತ ಹೇಳ್ತಾರೆ, ಕಾಡು ಕೋಣ. ಸೊ ಬನ್ನಿ ಹೋಗೋಣ. ಮತ್ತೆ ಏನೇನು ಆನೆ ಒಂದು ಬಂದ್ಬಿಟ್ರೆ ಕ್ರೇಜಿ ಗುರು, ಬಟ್ ಏನು ಮಾಡಿಲ್ಲ ಅಂದರೆ ಒಳ್ಳೇದು. ಅಯ್ಯ ನೋಡೋಣ, ಮರ ಎಲ್ಲ ಬಿದ್ದಿದೆ ನೋಡಿ, ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ಆಲ್ರೆಡಿ. ಬೈ ಏನಿದೆ ನೋಡಿ ಬೈ ವ್ಯೂ.
ಅಲ್ಲೇ ಚೆನ್ನಾಗಿತ್ತು, ಅಲ್ಲಿ ಹುಡುಗರು ಹೋಗಿದಾರಲ್ಲ. ಬೈ ಕಾರ್ನರ್ ಹೊಡಿತಲ್ಲ ಸ್ವಲ್ಪ ಇದನ್ನ ಮಾಡಿ ನೋಡ್ಕೊಂಡು ನೋಡಿ. ನೋಡಿದ ಕಾರ್ ಹೆಂಗೆ ಬಂದ ಅಂದ್ರೆ ಹೋಗ್ಬೇಕಾದ್ರೆ ಇಷ್ಟೊಂದು ಮಸ್ತಾಗಿರೋ ವ್ಯೂ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಲಿಟ್ರಲಿ ಗುರು ಏನು ಕಾಣ್ತಾನೆ ಇಲ್ಲ, ಅಷ್ಟೊಂದು ಫಾಗ್ ನೋಡಿ ಇಲ್ಲಿ. ಸೊ ಬೈಕ್ ಇಲ್ಲಿ ಹಾಕಿದ್ವಿ ನಾವೆಲ್ಲ, ನಮ್ಮ ಬೈಕಲ್ಲಿ ಹಿಂದೆ ಇದೆ ನೋಡಿ, ಏನು ಕಾಣ್ತಿಲ್ಲ ಗುರು, ಫುಲ್ ಫಾಗು. ಏನು ಕಾಣ್ತಿಲ್ಲ ಗುರು, ಎಲ್ಲ ಖಾಲಿ ಖಾಲಿ ಖಾಲಿ. ಬರೀ ನೇಚರ್ ಫೋಟೋ ತೆಗೆದೇ ನಮ್ಮ ಜೀವನ ಆಯ್ತು. ನಮ್ಮ ಫೋಟೋ ತೆಗಕ್ಕೆ ಯಾವತ್ತೂ ತಗೊಂಡಿಲ್ಲಪ್ಪ ನಾನು. ಬರೀ ನೇಚರ್ ಫೋಟೋ ತೆಗೆದು ಬರ್ತೀವಿ, ಯಾವತ್ತು ನನ್ನ ಫೋಟೋ ಒಂದಿನನೂ ತೊಗೊಂಡೆ ನಾನು. ಆಸೆ ಹೋಗ್ಬಿಟ್ಟಿದೆ, ಜಿಗಿಪ್ಸೆ ಬಂದುಬಿಟ್ಟಿದೆ. ಯಾರು ಫೋಟೋ ತೆಗಿಲ್ಲ ಅನ್ಕೋತೀನಿ ನಮ್ಮದು. ಅಲ್ಲೇ ನೋಡ್ತಿದ್ರೆ ನೋಡಿ ಸೈಕಿದೆ, ಫುಲ್ ಕ್ಲೌಡ್ಸು. ಅದು ಬೆಟ್ಟ ನೋಡಿ, ನಿಮಗೆ ಫೋನಲ್ಲಿ ತೋರಿಸ್ತೀನಿ ರೀ, ಜೂಮ್ ಮಾಡಿ. ಸೊ ನೋಡ್ತಿದ್ದೀರಲ್ಲ, ಇದು ಇವಾಗ ಏನು ನೋಡ್ತಿದೆ, ಇದು ನಮ್ಮ ವ್ಯೂ ಪಾಯಿಂಟು. ಏನು ನೋಡ್ತಿದೆ, ಇದು ನಮ್ಮ ವ್ಯೂ ಪಾಯಿಂಟು. ಸೊ ಇದನ್ನು ಐಫೋನಲ್ಲಿ ಜೂಮ್ ಮಾಡಿದರೆ ಇಷ್ಟು 2x 5x. ಅದು ನೀರಿದೆ, ಕಾಣ್ತಿಲ್ಲ ಅಷ್ಟೇ, ಗೊತ್ತಾಗ್ಬಿಟ್ಟಿದೆ. ಇಲ್ಲೋಡಿ, ಇಲ್ಲಿ ಇಲ್ಲಿ ಇಲ್ಲೋಡಿ, ಇಲ್ಲಿ ಅಪ್ಪ, ಇಲ್ಲೋಡಪ್ಪ ಆಮೇಲೆ ಬೈ ಜಸ್ಟ್ ಹಸಿದು, ಫುಲ್ ಫ್ರೆಶ್ ಇದೆ ಅದು ಎಲ್ಲ. ಏನೋ ಇದೆ ಪಕ್ಕ ನಮಗೆ ಊಟನೇ. ಅವನಿದಾನಲ್ಲ ಫುಲ್ ಸ್ಲೋ ಮಾಡ್ಕೊಂಬಿಟ್ಟ ಎದ್ಕೊಂಡು. ಇವಾಗ ಇಲ್ಲೋಡಿ, ಇಲ್ಲೆಲ್ಲ ಹಾಕೊಂಡು ಹೋಗಿದೆ. ಹಾಂ, ಅಷ್ಟೊಂದು ಹೇಳ್ಕೊಳಂಗೆ ಏನೂ ಇಲ್ಲ. ಬಂದ್ರು ಅವರು. ಹಾಂ, ಸ್ಲೋ ಬರ್ತಾರೆ, ನಮ್ದು ಇಲ್ಲಿ ಹೋಗುತ್ತೆ, ಅವ್ರದ್ದು ಹೋಗಲ್ಲ. ಅದು ಸ್ವಲ್ಪ ಸ್ಲೋನೇ ಬರುತ್ತೆ. ಹಾಂ, ಹೋಗುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಓಡ್ಸೋಕ್ಕಿಲ್ಲ ಅವ್ರದ್ದು. ಕಂಡ್ರೆ ಪಾಪ ಇಬ್ಬರನ್ನ ಬಿಟ್ಟು ಹೋಗೋದು ಬೇಡ. ಫುಲ್ ಫಾಗ್ ಇದೆ ನೋಡಿ, ಇವಾಗ ಹೋಗ್ತೀವಲ್ಲ. ಹಿಂದೆ ಕೂಡ ಹಾಂ ಬಡಿತಿದೆ ನೋಡಿ, ಟಚ್ ಆಗ್ತಿದೆ. ಬೇಡ, ಅವ್ರು ಬರ್ಬೇಕು, ಅದು ಟಾಸ್ಕ್. ನಡ್ಕೊಂಬರ್ತೀನಿ ನೋಡಿ, ಎಲ್ಲಿ ಗಂಟೆ ಆಗಲ್ಲ. ಬೈಕಲ್ಲಿ ಹೋಗಂಗಿಲ್ಲ ಅಂತ ಯಾರು ಹೇಳಿದ್ದು? ಹೋಗಿ ಮುಡಿಯೋಣ. ಹೋಗುತ್ತೆ, ಓಕೆ. ಹಾಂ, ಬೇಡ ಜೀಪ್ ಬೇಡ, ಬೈಕಲ್ಲಿ ಹೋಗ್ತೀವಿ. ನಂಬರ್ ಕೊಟ್ಟರೆ, ಅದು ನಂಬರ್ ಹೇಳೋರಿಂದ ಹೋಗ್ಬೋದು ಆರಾಮಾಗಿ. ನಮ್ಮ ಹತ್ರ ಪಲ್ಸ್ ಇದೆ. ನಾನು ಬರೀ ದನ ಥರ 80 kg ಇದ್ದೀನಿ. ಸಸ್ಪೆನ್ಷನ್ನೇ ಒಳಗಡೆ ಹೋಗ್ತಿದ್ದೆ ನನ್ನ ಫೋರ್ಸಿಗೆ.
ವಿ ನೀಡ್ ಟು ಅಪ್ಗ್ರೇಡ್ ಸಸ್ಪೆನ್ಷನ್ ಎಕ್ಸ್ಟೆಂಡರ್ ಹಾಕ್ಸಿದ್ರೆ ಮುಗೀತು. ಅಪ್ಗ್ರೇಡ್ ಎಲ್ಲ ಬೇಡ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಹೆಂಗಿದಪ್ಪ ಬಿಸಿಲು? ಹಂಗಿತ್ತು ಸಡನ್ ಆಗಿ ಹಿಂಗೆ. ಲಿಟ್ರಲಿ ಏನು ಕಾಣ್ತಾನೆ ಇಲ್ಲ. ಯಾರು ಬರ್ತಾರಂತ ಅವನ್ಗೆ ಡ್ರಾಪ್ ಆಗಿರ್ತಾರಲ್ಲಿ. ನೆಲ್ಲಪಾತಿ ಅದ ಒಂದು ಪಾತಿ. ಆ್ಯಕ್ಚುಲಿ ಇವಾಗ ಹೋಗ್ತಿರೋದು ಬಂದು ಸೀತಾರ್ಗುಂಡ ರೆಸ್ಟೋರೆಂಟಿಗೆ. ಇಲ್ಲಿ ನೋಡಿ ಯಾವ ರೇಂಜಿಗೆ ಫಾಗ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲೇ ಈ ಸೈಡ್ ಗುರು ಸೈಡ್ ಇನ್ನು ವ್ಯೂ ಪಾಯಿಂಟ್ ಹೆಂಗೆ ಇದೆ ಅಂತ ಗೊತ್ತಿಲ್ಲ. ರೋಡೇ ಕಾಣಿಸ್ತಿಲ್ಲ. ಅವ್ರು ಅಲ್ಲೇ ನಿಲ್ಸಿದ್ರ ಅಷ್ಟಕ್ಕೆ. ಲೇ ಕಾಣ್ತಾನೆ ಇಲ್ಲ, ಏನು ಕಾಣ್ತಾನೆ ಇಲ್ಲ. ವಾಗಲೇ ಪಕೊಂಡು ಹೋಗಮ್ಮ. ಲೇ ನಾವು ಫೋನ್ ಕೊಡ್ತೀನಿ, ಹಿಡ್ಕೊ. ಹಾಂ, ಟಿಕೆಟ್ ತಗೊಂಬೋಬೇಕ. ಇದೆಲ್ಲ ಫಾಲ್ಸ್ ಹರಿತಿದೆ ರೋಡ್ದ. ಫಾಲ್ಸ್ ಬರ್ತೈತ ಇವತ್ತು. ನಿನ್ನೆ ಫುಲ್ ಬೋರ್ ಆಗ್ಬಿಟ್ಟಿತ್ತಾನ. ಎಷ್ಟು ತಗೊಂಡ ಟಿಕೆಟ್? ಕ್ಯಾಶ್ ಆಗತ್ರ ಅಣ್ಣ. ಟಿಕೆಟ್ ಎಷ್ಟು? ನೋ ಟಿಕೆಟಾ? दो गाड़ी एंट्री फर्स्ट एक आदमी ने अपना हाँ एक गाड़ी नंबर हाँ ओके 5941 फोन नंबर Z5307 ನಂಬರ್ ಸೇಮ್ ಓಕೆನಾ? 30 ಥ್ಯಾಂಕ್ಸ್ ಅಣ್ಣ. ಏ ಬರಲ್ಲ ಆಯ್ತು. ಸರಿ ಹುಷಾರ ಬರ್ರಿ. ಏನು ಟಿಕೆಟ್ ಇಲ್ಲ, ಕ್ಯಾಮ್ರಾ ಇದ್ರೆ ಅವರು. ಹತ್ತ ವೇಟ್ ಮಾಡ್ಬೇಕು ನಿಂಗೆ. ಅಲ್ಲೇ ಇಳಿಸ್ಬಿಟ್ಟು ಇಷ್ಟು ಹತ್ತು ಅಂತಂದ್ರೆ ಹತ್ಬೇಕಲೆ, ಲೇಟ್ ಟೈಮ್ ಇಲ್ಲ ಮಾತ್ರ. ಸಡನ್ ಆಗಿ ಏನೂ ಇಲ್ಲ, ಅಲ್ಲಂತೂ ಏನು ಕಾಣ್ತಿಲ್ಲ, ಇಲ್ಲೇನೂ ಇಲ್ಲ. ಹಾಗೆ ಅದಕ್ಕೆ ಫಾಗ್ ಕ್ಲಿಯರ್ ಆದ್ರೆ ವ್ಯೂ ಕಾಣೋದು. ಅಲ್ಲಿ ಏನಿದೆ ಅಂತಲೂ ಗೊತ್ತಾಗಲ್ಲ ಇವಾಗ ನಮಗೆ. ಹೋಗಿ ಹೋಗೋಣ ಮುಂದೆ. ಸೀತಾಲ್ಕುಂಡ ಅಲ್ಲ ಇದು? ಸೀತಾಲ್ಕುಂಡು ವ್ಯೂ ಪಾಯಿಂಟ್. ಸೀತಾಲ್ಗುಂಡು ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫುಲ್ ಫಾಗ್ ಇದೆ, ಏನೂ ಕಾಣ್ತಿಲ್ಲ. ಫಾಗ್ ಎಲ್ಲ ಕ್ಲಿಯರ್ ಆದರೆ ವ್ಯೂ ಕಾಣುತ್ತೆ ನಮಗೆ, ಬೆಟ್ಟ ಮತ್ತು ಏನಾದರೂ ಫಾಲ್ಸು ಆ ಥರ ಏನಾದರೂ ಇದ್ದರೆ. ಸೊ ಇವಾಗ ನೋಡ್ತಿದ್ರೆ ನೋಡಿ ಏನೂ ಇಲ್ಲ,
ಫುಲ್ ಫಾಗ್. ಆನೆ ಲದ್ದಿ ನೋಡಿದ್ವಲ್ಲ, ಪಕ್ಕ ಆನೆ ಇರುತ್ತೆ ಅನ್ಕೊಂಡಿದ್ದೆ ನಾನು. ಜಸ್ಟ್ ಹಾಕಿ ಹೋಗಿತ್ತು ಅದು. ಒಬ್ಬ ನಮ್ಗಿಂತ ಮೊದಲು ಇವನು ಅದ ಎಕ್ಸ್ಟ್ರೀಮ್, ಅವನು ಇರೋ ಎಕ್ಸ್ಟ್ರೀಮ್. ಅವ್ನು ಸಡನ್ ಆಗಿ ಹೋಗ್ಬಿಟ್ಟು ನಾವಿಬ್ರು ನಿಲ್ಸಿರೋದು ನೋಡಿ ಅವ್ನು ಶಾಕ್ ಆಗಿ ನಿಲ್ಸ್ಬಿಟ್ಟ. ಪಕ್ಕ ಆನೆ ಇತ್ತು, ಅವ್ನು ಹೋಗ್ಲಾ ಬೇಡ ಅಂತ ಹೋಗ್ತಾನೆ. ಅದ್ ಹೆಂಗ್ ಗೊತ್ತಾ, ಆನೆ ಏನ್ ಮಾಡ್ತಾವು, ರೋಡ್ನ ಕ್ರಾಸ್ ಮಾಡಿ ಇನ್ನೊಂದು ನೆಕ್ಸ್ಟ್ ರೋಡಿಗೆ ಹೋಗ್ಬಿಡ್ತಾವ ಸಡನ್ ಆಗಿ. ರೋಡಲ್ಲಿ ಜಾಸ್ತಿ ಹೋಗ್ತಿರಲ್ಲ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಎಮ್ಮೆ ಕಾಣ್ತು ಗೊತ್ತಾ, ಅದು ನೆಕ್ಸ್ಟ್ ಲೆವೆಲ್. ಅದು ಎಮ್ಮೆ ಅಲ್ಲ, ಕಾಡ್ಕೊಳೋದಕ್ಕೆ ಫಾಕ್ ಲೇರ್ ಆದ್ರೆ ಎಲ್ಲ ಕಾಣುತ್ತೆ ನೀಟಾಗಿ. ಇಷ್ಟೇ ಅನ್ಸುತ್ತೆ, ಇದೇ ವ್ಯೂ ಅನ್ಸುತ್ತೆ, ಇದೇ ಎಂಡ್. This is the end point. ನೋಡ್ರಿ ವ್ಯೂ ಸ್ವಲ್ಪ ಟೈಮ್ ಲ್ಯಾಪ್ಸ್ ಇಡು, ಆಗ ಹೋದ್ರೆ ಮಾತ್ರ ವ್ಯೂ ತಂದೆ. ಇಲ್ಲ ನೋಡಿ ಫಾಗ್ ಇದೆ, ಹೆಂಗ್ ಎಂಟ್ರಿ ಆಗ್ತಿದೆ ಒಳಗಡೆ. ಇನ್ನೊಂದು 5 ನಿಮಿಷಕ್ಕೆ ಬರುತ್ತೆ ಅನ್ಸುತ್ತೆ ಈ ಕಡೆ ನಂಗೆ. ಬೀಳ ಹಾಳೆ ಇವಾಗ ಅಲ್ಲಿ ಬಂತಲ್ಲ, ನಾ ಬರ್ಬೇಕಾದ್ರೆ ಅಲ್ಲಿತ್ತು ಅದು ಫಾಗು.